Morning students. In the last video class, we have studied internal factors affecting perception, isn't it? In today's class, I will explain some of the external factors affecting the perception. You know that perception is affected by different factors. The object itself, the person who is making the perception, the situation or the environment in which the perception is done, is all affecting it. But here I am limiting my explanation to only external factors because we have already discussed the internal factors affecting the perception. See here. So we discussed that there is a situation or there is an environment in which the perception takes place, which has an effect on the perception. ನಾವು ಎಲ್ಲಿ ಒಂದು ವಸ್ತುವನ್ನು ನೋಡ್ತೇವೆ ಅದನ್ನು ಹೊಂದಿಕೊಂಡಿರ್ತದೆ ಅಲ್ವಾ ನಮ್ಮ ಪರ್ಸೆಪ್ಷನ್. ಯಾವ ಪರಿಸರದಲ್ಲಿ ಈಗ ಒಂದು ಸ್ನೇಕ್ ಅದನ್ನು ನಾವು ನಮ್ಮ ಮನೆ ಒಳಗೆ ನೋಡಿದ್ರೆ, ನಾವು ಅದನ್ನ ಬೇರೆ ಹೊರಗೆಲ್ಲಾದ್ರೂ ನೋಡಿದ್ರೆ ನಾವು ಅದನ್ನು ಯಾವ ರೀತಿ ನಾವು ನಮ್ಮ ಭಯ ಇರ್ತದೆ, ನಾವು ಅದನ್ನು ಯಾವ ರೀತಿ ಅರ್ಥ ಮಾಡ್ತೇವೆ ಅಲ್ವಾ? ಅದು ಸಣ್ಣ ಎಕ್ಸಾಂಪಲ್. ಇದೇ ರೀತಿ ಯಾವುದೇ ವಿಷಯಗಳಾದ್ರೂ ಅಷ್ಟೇ, ಹೌ ವಿ ಪರ್ಸೀವ್ ಇಟ್, ಸಿಚುವೇಶನ್, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಎಲ್ಲವೂ ನಮಗೆ ಎಫೆಕ್ಟ್ ಆಗ್ತದೆ. ಒಂದೊಂದೇ ನೋಡುವ. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳುವಾಗ ಸೈಜ್, ಇಂಟೆನ್ಸಿಟಿ, ಫ್ರೀಕ್ವೆನ್ಸಿ, ಸ್ಟೇಟಸ್ ಎಲ್ಲವೂ ಬರ್ತದೆ. ಸೈಜ್, ಫಸ್ಟಿಗೆ ಸೈಜ್ ನೋಡುವ. ಸೈಜ್ ಯಾವ ರೀತಿಯಲ್ಲಿ ಪ್ರಭಾವ ಬೀರ್ತದೆ ನೋಡಿ. ಸೈಜ್ ಅಂತ ಹೇಳುವಾಗ ಕೆಲವೊಂದು ಎಕ್ಸಾಂಪಲ್ಸ್ ನೊಟ್ಟಿಗೆ ನಾನು ಕೊಡ್ತೇನೆ ಅದನ್ನ. ಇದು ಫಸ್ಟ್ ಪಾಯಿಂಟ್, ಸೈಜ್ ನೋಡಿ. ದ ಪ್ರಿನ್ಸಿಪಲ್ ಆಫ್ ಸೈಜ್ says that larger the object, the more is the probability of that it is perceived. ಆಬ್ಜೆಕ್ಟ್ ಎಷ್ಟು ದೊಡ್ಡದಾಗಿದೆಯೋ ಅಷ್ಟು ನಮಗೆ ಹೆಚ್ಚು ಕ್ಲಿಯರ್ ಆಗಿ ಅದನ್ನ ಪರ್ಸೀವ್ ಮಾಡ್ಲಿಕ್ಕಾಗುತ್ತೆ ಅಲ್ವಾ? ಒಂದು ದೂರ ಒಂದು ವಸ್ತು ಇಟ್ಟಿದ್ದಾರೆ, ಆ ದೂರ ಇರುವ ಕಾರಣದಿಂದ ಅದು ಸಣ್ಣದಾಗಿ ಕಾಣ್ತದೆ, ಆಗ ನಮಗೆ ಅದರ ಪರಿಚಯ ಸಿಗಲ್ಲ. ಸೊ ಸೈಜ್ ಅಟ್ರಾಕ್ಟ್ಸ್ ದ ಅಟೆನ್ಷನ್ ಆಫ್ ದ ಇಂಡಿವಿಜುವಲ್ ಅಲ್ವಾ? ಸೈಜ್ ನಮ್ಮ ವ್ಯಕ್ತಿಗಳ ಅಟೆನ್ಷನ್ ಅನ್ನ ಆಕರ್ಷಿಸ್ತದೆ. ಎ ಫುಲ್ ಪೇಜ್ ಸ್ಪ್ರೆಡ್ ಅಡ್ವರ್ಟೈಸ್ಮೆಂಟ್. ಈಗ ನ್ಯೂಸ್ ಪೇಪರ್ ತಗೊಂಡು ನೋಡಿದ್ರೆ, ಯಾವುದಾದ್ರೂ ಒಂದು ನ್ಯೂಸ್ ಪೇಪರ್ ಅಲ್ಲಿ ಫುಲ್ ಪೇಜ್, ಈಗ ನೋಡಿ ಇವತ್ತಿನ ಪ್ರಜಾವಾಣಿ ತಗೊಂಡು ನೋಡಿದ್ರೆ, ಇವತ್ತಿನ ಪ್ರಜಾವಾಣಿ ಇದರ ಫ್ರಂಟ್ ಪೇಜ್ ಅಲ್ಲಿ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಇದೆ ಅಂತ ಭಾವಿಸುವ. ಇವತ್ತು ನೋಡಿ, ಇವತ್ತಿನ ಪೇಜ್ ಅಲ್ಲಿ ಫುಲ್ ಪೇಜ್ ಕೊಡ್ಲಿಲ್ಲ. ನಿನ್ನೆ ಪ್ರಜಾವಾಣಿ ತೆಗೆದು ನೋಡಿದ್ರೆ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಇತ್ತು ಫಸ್ಟ್ ಪೇಜ್ ಅಲ್ಲಿ. ಅಂತ ಅಡ್ವರ್ಟೈಸ್ಮೆಂಟ್ ಬಂದ್ರೆ ಈಗ ನೋಡಿ, ಇದೊಂದು ಅಡ್ವರ್ಟೈಸ್ಮೆಂಟ್ ಕಾಣ್ತಾ ಇದೆ, ಇದು ಹಾಫ್ ಪೇಜ್ ಇದೆ. ಇದು ನೋಡಿ, ಹಾಫ್ ಪೇಜ್ ಅಡ್ವರ್ಟೈಸ್ಮೆಂಟ್ ಇದೆ. ಬೈಕ್ ಅಲ್ವಾ, ಬೇಗ ನಮ್ಮ ಅಟೆನ್ಷನ್ ಬರ್ತದೆ ಅಲ್ವಾ? ಹಾಫ್ ಪೇಜ್ ಅಡ್ವರ್ಟೈಸ್ಮೆಂಟ್ ಇರುವ ಕಾರಣ ಅಟೆನ್ಷನ್ ಬೇಗ ಬರ್ತದೆ. ಹೋಂಡಾದವರ ಒಂದು ಅಡ್ವರ್ಟೈಸ್ಮೆಂಟ್ ಫುಲ್ ಅರ್ಧ ಪೇಜ್ ಇದೆ. ಅದೇ ಸಂದರ್ಭದಲ್ಲಿ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ನೋಡೋದಾದ್ರೆ ಬೇರೆ ನೋಡಿ, ಇದು ಹಾಗೆ, ಇದು ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಇವತ್ತಿನ ಪ್ರಜಾವಾಣಿಯಲ್ಲಿರುವಂಥದ್ದು. ಇದು ಹಾಗೆ ಅರ್ಧ ಪೇಜ್ ಅಡ್ವರ್ಟೈಸ್ಮೆಂಟ್. ಅಟೆನ್ಷನ್ ಬೇಗ ನಮ್ಮದು ಹಿಡಿಯುತ್ತದೆ. ಅದೇ ಸಂದರ್ಭದಲ್ಲಿ ಒಂದು ಮೂಲೆಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಇದ್ರೆ, ಬೇರೆ ಒಂದು ಅಡ್ವರ್ಟೈಸ್ಮೆಂಟ್ ಯಾವ್ದಾದ್ರು ತೆಗೆದು ನೋಡಿದ್ರೆ ಅಷ್ಟು ಬೇಗ ನಮ್ಮ ಅಟೆನ್ಷನ್ ಅದಕ್ಕೆ ಬರುವುದಿಲ್ಲ. ಸೈಜ್ನಿಂದಾಗಿ ಹೆಚ್ಚು ಅಟೆನ್ಷನ್ ನಮ್ಮದು ಅವರಿಗೆ ತಗೊಳ್ಳಿಕ್ಕೆ ಆಗ್ತದೆ ಅಲ್ವಾ? ಅದೇ ಟೈಮಲ್ಲಿ ನೋಡಿ, ಕೆಲವೊಂದು ಡೆತ್, ಸತ್ತವರದ ನ್ಯೂಸ್ ಎಲ್ಲ ಹಾಕ್ತಾರಲ್ವಾ, ಕೆಲವು ಅದರ ಪಿಕ್ಚರ್ಗಳನ್ನು ತೋರಿಸ್ಲಿಕ್ಕೆ ಹೋಗುದಿಲ್ಲ, ಅದೆಲ್ಲ ಸಣ್ಣದಾಗಿರ್ತದೆ. ಈಗ ನೋಡಿ, ಇದೊಂದು ಕ್ಲಾಸಿಫೈಡ್ಸ್ ಇದೆ. ಕ್ಲಾಸಿಫೈಡ್ಸ್ ಇದು ನಮ್ಮ ಅಟೆನ್ಷನ್ ಅನ್ನು ಬೇಗ ತಗೊಳ್ಳುದಿಲ್ಲ. ಪೇಪರ್ ತೆಗೆದು ನೋಡಿ, ಇಲ್ಲಿ ಕ್ಲಾಸಿಫೈಡ್ಸ್ ಬೇರೆ 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 ಕ್ಲಾಸಿಫೈಡ್ಸ್ ಎಲ್ಲ ಇದೆ ಅಲ್ವಾ? ಉದ್ಯೋಗ ಅವಕಾಶ ಇದೆ, ವಾಂಟೆಡ್, ಭವಿಷ್ಯ, ಜನರಲ್ ಎಲ್ಲ ಇದೆ. ಇದು ಅಷ್ಟು ಬೇಗ ನಾವು ನಮ್ಮ ಅಟೆನ್ಷನ್ ಹೋಗುದಿಲ್ಲ ಅದಕ್ಕೆ, ಯಾಕೆಂದ್ರೆ ಸೈಜ್ ನಿಂದಾಗಿ ಅಲ್ವಾ? ಸೊ ದ ರೀಸನ್ ಈಸ್ ನಾಟ್ ಡಿಫಿಕಲ್ಟ್ ಟು ಸಿಕ್. ಸೈಜ್ ಎಸ್ಟಾಬ್ಲಿಷಸ್ ಎ ಡಾಮಿನೆನ್ಸ್ ಅಂಡ್ ಎನ್ಹಾನ್ಸಸ್ ದ ಪರ್ಸೆಪ್ಚುವಲ್ ಸೆಲೆಕ್ಷನ್. ಈಗ ಇದೇ ನೋಡಿ, ಇಲ್ಲಿ ನೋಡಿ, ಗಾಡ್ ಇಸ್ ಗ್ರೇಟ್ ಅಲ್ವಾ? ಗಾಡ್ ಇಸ್ ಗ್ರೇಟ್ ಅದೆಲ್ಲರಿಗೂ ಗೊತ್ತು, ಎಲ್ಲರೂ ಅಂಗೀಕರಿಸ್ತಾರೆ ಅಲ್ವಾ? ಆದ್ರೆ
ಆ ಗಾಡ್ ಇಸ್ ಗ್ರೇಟ್ ಎಂಬುದು ನಮ್ಮ ಅಟೆನ್ಷನ್ ತೆಗಿಬೇಕಾದ್ರೆ ಅದನ್ನು ದೊಡ್ಡದಾಗಿ ಬರೆದಿರ್ಬೇಕು. ಇಲ್ಲಿ ಎರಡಿದೆ ನೋಡಿ, ಇದು ಗಾಡ್ ಇಸ್ ಗ್ರೇಟ್, ಇಲ್ಲಿ ಗಾಡ್ ಇಸ್ ಗ್ರೇಟ್. ಅದರ ಮೀನಿಂಗ್ ಏನು ಚೇಂಜ್ ಆಗುದಿಲ್ಲ, ಸೇಮ್ ಮೀನಿಂಗ್. ಆದ್ರೆ ಇಲ್ಲಿ ಬರವಣಿಗೆ ಜಾಸ್ತಿ ದೊಡ್ಡದಿರುವ ಕಾರಣ ಬೇಗನೆ ನಮ್ಮ ಅಟೆನ್ಷನ್ ಏನಾಗ್ತದೆ ತಗೊಳ್ತದೆ ಸ್ಮಾಲ್ ಒಬ್ಜೆಕ್ಟ್ಗಿಂತ. ಹಾಗಾಗಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಹಾಗೆ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೀತಾರೆ ಇಂಪಾರ್ಟೆಂಟ್ ಆದ ವಿಷಯಗಳನ್ನು. ನೋಡಿ, ಇಂಟೆನ್ಸಿಟಿ ಎರಡನೆಯದು ಇಂಟೆನ್ಸಿಟಿ ಅಂತ ಹೇಳ್ಬೋದು. ಇಂಟೆನ್ಸಿಟಿ ಇಸ್ ಕ್ಲೋಸ್ಲಿ ರಿಲೇಟೆಡ್ ಟು ದ ಸೈಜ್. ಇಂಟೆನ್ಸಿಟಿ ಸೈಜ್ಗೆ ತುಂಬಾ ಸಂಬಂಧ ಇದೆ. ದ ಇಂಟೆನ್ಸಿಟಿ ಪ್ರಿನ್ಸಿಪಲ್ ಆಫ್ ಅಟೆನ್ಷನ್ states that more intense the stimuli, the more likely it is to be perceived. ಇಂಟೆನ್ಸ್ ಆಗಿದ್ರೆ, ನಮ್ಮ ಸ್ಟಿಮ್ಯುಲಿ ಇಂಟೆನ್ಸ್ ಆಗಿದ್ರೆ ಅದನ್ನು ಬೇಗನೆ ಪರ್ಸೀವ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಲೌಡ್ ವಾಯ್ಸ್. ಈಗ ನಾನು ಮಾತಾಡೋದನ್ನೆಲ್ಲ ಈಗ ಮಾತಾಡಿದ್ರೆ ನಿಮಗೆ ಅರ್ಥ ಆಗ್ತದೆ. ಸ್ಟಿಮ್ಯುಲಿ ಸೈಜ್ ಅಂತ ಹೇಳಿದ್ರೆ ನಿಮಗೆ ಏನು ಕೇಳಲ್ಲ, ಅದು ಸಹ ಆನ್ಲೈನ್ ಅಲ್ಲಿ ಕೇಳುದು. ನಾನು ಮೆಲ್ಲನೆ ಮಾತಾಡಿದ್ರೆ ಕೆಲವೊಮ್ಮೆ ನನ್ನ ವಾಯ್ಸ್ ಮೆಲ್ಲ ಆಗಿರುತ್ತದೆ ಸ್ಟಾರ್ಟಿಂಗ್. ಆಗ ನಿಮಗೆ ಆಗ್ಬೋದು ಇದನ್ನೊಂದು ಬಂದ್ ಮಾಡಿರುವ ಅಂತಲ್ವಾ. ಯಾಕೆಂದ್ರೆ ಇಂಟೆನ್ಸಿಟಿ, ಅದು ಇಂಟೆನ್ಸಿಟಿ ಜಾಸ್ತಿ ಬೇಕು. ಅದಕ್ಕೆ ನಾವು ಜೋರಾಗಿ ಮಾತಾಡ್ತೇವೆ, ಎಲ್ಲಿಯೂ ನಾಯ್ಸ್ ಇಲ್ಲದ ಕಡೆ ಬಂದು ಮಾತಾಡ್ತೇವೆ. ಇದನ್ನೇ the following the intensity principle, the superior may yell at their subordinate to get the attention. Advertisers ಏನ್ ಮಾಡ್ತಾರೆ, they use the intensity to attract and gain the attention. ಈಗ ಅಡ್ವರ್ಟೈಸ್ಮೆಂಟ್ ಅನ್ನೇ ನೋಡಿದ್ರೆ, ಈಗ ನಾನು ತೋರಿಸಿದ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಸಾಕು ಅಲ್ವಾ. ಈಗ ಕೆಲವೊಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇಂಟೆನ್ಸ್ ಆಗಿರ್ತದೆ, ಇಂಟೆನ್ಸಿಟಿ ಇರ್ತದೆ ಅದರಲ್ಲಿ ಸ್ವಲ್ಪ. ನೋಡಿ, ಇದು ನೋಡಿ ಎಷ್ಟೊಂದು ಅಟ್ರಾಕ್ಟಿವ್ ಆಗಿದೆ, ಇಂಟೆನ್ಸಿವ್ ಆಗಿದೆ ನೋಡಿ ಅಡ್ವರ್ಟೈಸ್ಮೆಂಟ್. ಎರಡು ವೆಹಿಕಲ್ ಚಿತ್ರವನ್ನ ಒಳ್ಳೆಯ ಅಟ್ರಾಕ್ಟಿವ್ ಆಗಿ ಇಂಟೆನ್ಸಿವ್ ಆಗಿ ಕೊಟ್ಟಿದ್ದಾರೆ ಅಲ್ವಾ. ನೋಡಿ, ಹತ್ತಿರದೊಂದಾಗಿ ನಿಮಗೆ ಕ್ಲಿಯರ್ ಕಾಣ್ತಾ ಇದೆ ಅಲ್ವಾ ಸ್ಕ್ರೀನ್ ಅಲ್ಲಿ. ನಾನು ಫುಲ್ ಸ್ಕ್ರೀನ್ ಮಾಡಿ ತೋರಿಸ್ತೇನೆ ಬೇಕಾದ್ರೆ. ಬೇಡ, ಅದು ಮತ್ತೆ ಸ್ಕ್ರೀನ್ ಶೇರ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ನಂತರ. ಇದು ನೀವು ನ್ಯೂಸ್ ಪೇಪರ್ ತೆಗೆದು ನೋಡಿ, ಮನೆಯಲ್ಲಿ ಇದೆ ಅಲ್ಲ ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ ಅನ್ನ. ಓಕೆ, ಸ್ಕ್ರೀನ್ ಶೇರ್ ಅನ್ನ ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ಡಿಸ್ಟರ್ಬ್ ಆಗ್ತದೆ. ಓಕೆ, ಅರ್ಥ ಆಯ್ತಲ್ವ ಅದು. ಓಕೆ, ನೆಕ್ಸ್ಟ್ ನೋಡಿ, ಫ್ರೀಕ್ವೆನ್ಸಿ ಅಂಡ್ ರಿಪಿಟೇಷನ್. ನಿಮಗೆ ನ್ಯೂಸ್ ನೋಡುವಾಗ ಟಿವಿಯಲ್ಲೆಲ್ಲ ಬೋರ್ ಆಗ್ಬೋದು. ಈಗ ರೇಡಿಯೋ ನ್ಯೂಸ್ ಯಾರು ಕೇಳೋದಿಲ್ಲ ಬಿಡಿ. ಅದರಲ್ಲಿ ಏನಾಗ್ತದೆ ಅಂದ್ರೆ ಅದೇ ನಾವು ಕೆಲವೊಮ್ಮೆ ನಮಗೆ ಬೋರ್ ಆಗ್ಬೋದು, ಕೆಲವೊಮ್ಮೆ ವಾಯ್ಸ್ ಎಲ್ಲ ಅಟ್ರಾಕ್ಟಿವ್ ಇದ್ರೆ ಬೋರ್ ಆಗೋದಿಲ್ಲ, ಮತ್ತೆ ಒಳ್ಳೊಳ್ಳೆ ಚಿತ್ರಗಳೆಲ್ಲ ಹಾಕಿದ್ರೆ ಬೋರ್ ಆಗೋದಿಲ್ಲ, ನೋಡ್ತಾ ಇರ್ತೀವಿ. ಅಲ್ಲಿ ರಿಪಿಟೇಷನ್ ಪ್ರಿನ್ಸಿಪಲ್ ಇರ್ತದೆ. ಹೇಳಿದನ್ನೇ ಮತ್ತೆ ಅಲ್ಲ, ಈಗ ಹಾಗೆ ಒಂದು ಅರ್ಧ ಗಂಟೆ ನಂತರ ಅದೇ ವಿಷಯ ಮತ್ತೆ ಬರ್ತದೆ. ಕೆಲವರು ಪೇಪರ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಹಾಕ್ತಾರೆ, ಇವತ್ತು ಹಾಕ್ತಾರೆ, ನಾಳೆ ಹಾಕ್ತಾರೆ, ನಾಳಿದ್ದು ಹಾಕ್ತಾರೆ, ರಿಪೀಟ್ ಆಗ್ತಾ ಇರ್ತದೆ. ಅಟೆನ್ಷನ್ ಹೆಚ್ಚು, ನಮ್ಮ ಪರ್ಸೆಪ್ಷನ್ ಹೆಚ್ಚಾಗ್ತದೆ. ಅಂದ್ರೆ ರಿಪಿಟೇಷನ್ ಪ್ರಿನ್ಸಿಪಲ್ ಸ್ಟೇಟ್ಸ್ ದಟ್ ರಿಪೀಟೆಡ್ ಎಕ್ಸ್ಟರ್ನಲ್ ಸ್ಟಿಮ್ಯುಲಿ, ಹೊರಗಿನಿಂದ ನಮಗೆ ಎಕ್ಸ್ಟರ್ನಲ್ ಸ್ಟಿಮ್ಯುಲಿ ಹೆಚ್ಚಾದ ಹಾಗೆ, ರಿಪೀಟ್ ಆದ ಹಾಗೆ, ಹೆಚ್ಚೆಚ್ಚು ರಿಪೀಟ್ ಆದ ಹಾಗೆ, ಮೋರ್ ಅಟೆನ್ಷನ್ ಗೆಟ್ಟಿಂಗ್ ದ್ಯಾನ್ ಸಿಂಗಲ್ ಒನ್. ಒಮ್ಮೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಸುಮ್ಮನೆ ಇದ್ರು, ಮತ್ತೆ ಯಾರು ನೋಡ್ಲೇ ಇಲ್ಲ, ಯಾರು ಅದನ್ನು ಗಮನಿಸ್ತಾರೆ. It is for this reason that advertisers go for repetition principle to gain the customer's attention for their products. Product ಒಮ್ಮೆ ಅಡ್ವರ್ಟೈಸ್ಮೆಂಟ್ ಮಾಡಿ, ಈಗ ಒಂದು ಐಟಮ್, ಒಂದು ಮೊಬೈಲ್ ಹೊಸ ಬ್ರ್ಯಾಂಡ್, ಹೊಸ ಮಾಡೆಲ್, ಹೊಸ ವರ್ಷನ್ ಏನಾದ್ರು ಬಂದ್ಬಿಟ್ರೆ ಅದನ್ನ ಒಮ್ಮೆ ಅಡ್ವರ್ಟೈಸ್ಮೆಂಟ್ ಮಾಡಿ ಸುಮ್ಮನೆ ಇರ್ತಾರೆ ಇಲ್ಲ. They will repeatedly advertise it because it should get the attention of the people. ಜನರು ಅದನ್ನ ಪರ್ಸೀವ್ ಮಾಡ್ಬೇಕೆಂಬ ಉದ್ದೇಶದಿಂದ ಅಲ್ವಾ. ಇನ್ನು ಕಾಂಟ್ರಾಸ್ಟ್ ಅಂತ ಇನ್ನೊಂದಿದೆ. ಆಸ್ ಫರ್ ದ ಕಾಂಟ್ರಾಸ್ಟ್ ಪ್ರಿನ್ಸಿಪಲ್, ಅಟೆನ್ಷನ್ ಎಕ್ಸ್ಟರ್ನಲ್ ಸ್ಟಿಮ್ಯುಲಿ ವಿಚ್ ಸ್ಟ್ಯಾಂಡ್ಸ್ ಔಟ್ ಅಗೇನ್ಸ್ಟ್ ದ ಬ್ಯಾಕ್ ಗ್ರೌಂಡ್. ಒಂದು ಬ್ಯಾಕ್ ಗ್ರೌಂಡಿನ ಅಗೇನ್ಸ್ಟ್ ನಿಲ್ಲುವಂತ ಸ್ಟಿಮ್ಯುಲಿ ಇದೆ ಅಲ್ಲ, ವಿಲ್ ರಿಸೀವ್ ಮೋರ್ ಅಟೆನ್ಷನ್. ಅಂದ್ರೆ ಫಾರ್ ಎಕ್ಸಾಂಪಲ್ ಪ್ಲಾಂಟ್ ಸೇಫ್ಟಿ ಸೈನ್ಸ್. ಈಗ ಡೇಂಜರ್ ಏನಾದ್ರು ಒಂದು ಡೇಂಜರ್ ಸಿಗ್ನಲ್ ಅದೆಲ್ಲ ಹಾಕಿರ್ತಾರಲ್ಲ ಅಲ್ಲಿ, ನೋ ಸ್ಮೋಕಿಂಗ್ ಏನೇ ಇರಲಿ ಇಂಥದೆಲ್ಲ ಹಾಕಿರ್ತಾರೆ. ಅದನ್ನ ಹಾಕುವಂತ ಸಂದರ್ಭದಲ್ಲಿ ಪ್ಲಾಂಟ್ ಸೇಫ್ಟಿ ಸೈನ್ಸ್ ಆಗಿರ್ಲಿ, ಯಾವುದೇ ಆಗಿರ್ಲಿ, ಯಾವುದೇ ಒಂದು ಸೂಚನೆ ಸೈನ್ ಬೋರ್ಡ್ ಅಲ್ಲಿ ಹಾಕಿರ್ತಾರೆ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಬ್ಲಾಕ್ ಲೆಟರ್ ಅಲ್ಲಿ ಬರೆದಿರ್ತಾರೆ. ಲೆಟರ್ಸ್ ಬ್ಲಾಕ್ ಇರ್ತದೆ, ಬ್ಯಾಕ್ ಗ್ರೌಂಡ್ ಎಲ್ಲೋ ಇರ್ತದೆ. ಯಾಕೆ? ಅದು ಕಾಂಟ್ರಾಸ್ಟ್ ಆ ರೀತಿ ಆಗ್ಬೇಕು. ಆ ರೀತಿ ಕಾಂಟ್ರಾಸ್ಟ್ ಆದ್ರೆ ಮಾತ್ರ ಅದು ನಮಗೆ ನೋಡ್ಲಿಕ್ಕೆ ಆಗ್ತದೆ. ಈಗ ನಾವು ಸ್ಲೈಡ್ ಶೇರ್ ಮಾಡುವಾಗ ಹಾಗೆ ಅಲ್ವಾ. ಈಗ ನೋಡಿ, ಇದಕ್ಕೆ ಕಾಂಟ್ರಾಸ್ಟ್ ಗೆ ನಾನು ಎಲ್ಲೋ ಈ ಕಲರ್ ಅನ್ನು ಹಾಕಿ ನಿಮಗೆ ತೋರಿಸ್ತಾ ಇದ್ದೇನೆ. ಯಾಕೆ? ಈ ಕಾಂಟ್ರಾಸ್ಟ್ ಆಗುವಾಗ ಇದು ನಿಮಗೆ ಕ್ಲಿಯರ್ ಆಗಿ, ಈಗ ನೋಡಿ ಇದು ಅಟೆನ್ಷನ್ ಬಂತ, ಇದಕ್ಕಿಂತ ಇದರ ಅಟೆನ್ಷನ್ ಜಾಸ್ತಿ ಐತಲ್ವಾ, ಅದಕ್ಕೆ ಅಲ್ವಾ. ಸೊ ಅದು, ಅಥವಾ ವಿತ್ ವೈಟ್ ಲೆಟರಿಂಗ್, ವೈಟ್ ಕಲರ್ ನ ಲೆಟರ್, ಬ್ಯಾಕ್ ಗ್ರೌಂಡ್ ವೈಟ್ ಆಗ್ತದೆ, ಆಗುದಿಲ್ಲ. ಬ್ಯಾಕ್ ಗ್ರೌಂಡ್ ವೈಟ್ ಆದ್ರೆ ಝೀರೋ, ನಥಿಂಗ್, ನೀವೇನು ನೋಡ್ಲಿಕ್ಕೆ ಆಗಲ್ಲ ಅಲ್ವಾ. ಅದೇ ಸಂದರ್ಭದಲ್ಲಿ ವೈಟ್ ಲೆಟರಿಂಗ್ ಆನ್ ಎ ರೆಡ್ ಬ್ಯಾಕ್ ಗ್ರೌಂಡ್ ರೆಡ್ ಕಲರ್ ಇದೆ, ರೆಡ್ ಕಲರ್ ಬ್ಯಾಕ್ ಗ್ರೌಂಡ್,
ಆದ್ರೆ ಲೆಟರ್ ಬರೆದದ್ದು ವೈಟ್ ಅಲ್ಲಿ, ಹಾಗೆ ನಿಮಗೆ ಮೋರ್ ಅಟೆನ್ಷನ್ ಗೆಟಿಂಗ್ ಅಟ್ರಾಕ್ಟಿವ್ ಆಗ್ತದೆ. ಸೊ ಟ್ರೈನಿಂಗ್ ಪ್ರೋಗ್ರಾಮ್ ಇನ್ ಫಾರ್ ಅವೇ ಪ್ಲೇಸಸ್, ನಿಮಗೆ ಟ್ರೈನಿಂಗ್ ಕೊಡುವಾಗ ನಿಮ್ಮದೇ ಡಿಸ್ಟ್ರಿಕ್ಟ್ ಅಲ್ಲಿ ನಿಮ್ಮ ಪ್ಲೇಸ್ ಅಲ್ಲೇ ಕೊಡುದಿಲ್ಲ. ಈಗ IAS ಕೋಚಿಂಗ್, KS ಕೋಚಿಂಗ್ ಅಲ್ಲ, IAS ಎಲ್ಲ ಪಾಸ್ ಆದವರಿಗೆ ಅವರಿಗೆ ಟ್ರೈನಿಂಗ್ ಕೊಡ್ತಾರಲ್ವಾ ಫಸ್ಟಿಗೆ, ಅಥವಾ ಯಾವುದೇ ಜಾಬಿಗೆ ಬಂದ್ರೆ ಇಂಡಕ್ಷನ್ ಟ್ರೈನಿಂಗ್ ಅಂತೆಲ್ಲ ಕೊಟ್ಟು ಯಾವುದೋ ಒಂದು ಪ್ರದೇಶದಲ್ಲಿ ಬೇರೆ ಒಂದು ಫಾರ್ ಅವೇ ಪ್ಲೇಸ್ ಅಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇಟ್ ವಿಲ್ ಕ್ರಿಯೇಟ್ ಎ ಕಾಂಟ್ರಾಸ್ಟ್ ಅಟ್ಮಾಸ್ಫಿಯರ್. ಅದರಿಂದ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಒಂದು ಕಾಂಟ್ರಾಸ್ಟ್ ಡಿಫರೆನ್ಸ್ ಬರ್ತದೆ. ಇಲ್ಲೆಲ್ಲ ನೋಡಿ, ಇದೆಲ್ಲ ಚಿತ್ರ ನೋಡಿದ್ರೆ ನಿಮಗೆ ಇದೆಲ್ಲ ಕಾಂಟ್ರಾಸ್ಟ್ ಎಲ್ಲ ಗೊತ್ತಾಗುತ್ತೆ ಅಲ್ವಾ, ಯಾವ ರೀತಿ ಬ್ಯಾಕ್ ಗ್ರೌಂಡ್ ಇದೆ, ಯಾವ ರೀತಿ ಚಿತ್ರ ಇದೆ, ಕೆಲವೆಲ್ಲ ಹೇಗೆ ನಿಮಗೆ ಅರ್ಥ ಆಗೋದು ಏನಂತ ಗೊತ್ತಾಗುದಿಲ್ಲ, ಗೊಂದಲಗಳು ಉಂಟಾಗುದು ಅಲ್ವಾ. ಇದು ನೋಡಿ, ಇದೆಲ್ಲ ನೋಡಿ, ಅದೊಂದು ಜಿಂಕೆ ಅಂತ ಇಟ್ಕೊಳ್ಳೋಣ, ಅಲ್ಲಿ ನಿಂತಾಗ ಎಲ್ಲವೂ ಜಿಂಕೆಯ ಕೊಂಬಿನಾಗೆ ಕಾಣ್ತದಲ್ವಾ. ನೋಡಿ, ಇದು ನೋಡಿ, ಇದರಲ್ಲಿ ಏನೇನೋ ಚಿತ್ರಗಳಿವೆ, ಏನೇನೋ ಚಿತ್ರಗಳೆಲ್ಲ ಐಡೆಂಟಿಫೈ ಮಾಡಬೇಕು, ಕಾಂಟ್ರಾಸ್ಟ್ ಅನ್ನ ನೋಡಿಕೊಂಡು. ಇದು ನೋಡಿ, ಇದು ಹಾಗೆ, ಹೀಗೆ ಬೇರೆ ಬೇರೆ ಚಿತ್ರ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿದೆ. ಇಬ್ಬರು ವೃದ್ಧರು ಏನಾಗಿದ್ದಾರೆ, ಟೂ ಓಲ್ಡ್ ಪರ್ಸನ್ಸ್ ಆರ್ ಸಿಟ್ಟಿಂಗ್ ಆರ್ ಸ್ಟ್ಯಾಂಡಿಂಗ್ ಫೇಸ್ ಟು ಫೇಸ್. ಹೌದಾ? ಇನ್ನು ನೋಡಿ, ಇನ್ನು ಸ್ವಲ್ಪ ಹೆಚ್ಚು ನೋಡಿ, ನೋಡುವಾಗ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಅಲ್ವಾ. ಇನ್ನೂ ಸೂಕ್ಷ್ಮವಾಗಿ ನೋಡಿ, ಇಲ್ಲಿ ಏನೋ ಒಂದು ಐಟಮ್ ಇದೆ ಅಲ್ವಾ, ಇಲ್ಲೊಂದು ಐಟಮ್, ಒಂದು ಪಾತ್ರೆ ತರ ಇಲ್ವಾ, ಇಲ್ಲಿ ಇದೆ ಅಲ್ವಾ ಒಂದು. ಹೌದು. ಮತ್ತೆ ನೋಡಿ, ಈ ಕಿವಿಯೊಳಗೆ ಇನ್ನೊಬ್ರು ಇದ್ದಾರೆ ನೋಡಿ, ಈ ಕಿವಿಯೊಳಗೆ ನೋಡಿ ಒಬ್ರು ಇದ್ದಾರೆ ಇನ್ನೊಬ್ರು ಅಲ್ವಾ. ಇದೆಲ್ಲ ಕಾಂಟ್ರಾಸ್ಟ್ ನೋಡಿ. ಇದು ನೋಡಿ, ಇದೇನು ನೀರು ಇಳ್ಕೊಂಡು ಬರುವುದಾ, ಅಥವಾ ಏನೋ ವ್ಯಕ್ತಿಗಳು ವೈಟ್ ಡ್ರೆಸ್ ಹಾಕಿಕೊಂಡು ಏನಾದ್ರೂ ಕೆತ್ತನೆಯ ಕೆಲಸ ಮಾಡ್ತಾ ಇದ್ದಾರಾ? ಇದೆಲ್ಲ ನೋಡಿ ಡಿಫರೆನ್ಸ್, ಪರ್ಸೆಪ್ಷನ್ ವ್ಯತ್ಯಾಸ ಬರ್ತದೆ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ಯಾರಿಗಾದ್ರೂ ಓದ್ಬೋದ ನೋಡಿ, ಒಮ್ಮೆ ಓದಿ ನೋಡಿ ಏನು ಬರೆದಿದೆ ಅಂತ. ಇದು ಮಿಸ್ಲೀಡಿಂಗ್ ಆಗ್ತದೆ ಅಲ್ವಾ ಕೆಲವೊಮ್ಮೆ, ಕಾಂಟ್ರಾಸ್ಟ್ ಇದೆಲ್ಲ ಸರಿ ಇಲ್ಲದಿದ್ರೆ. ಹೌದು. ಇಲ್ಲಿಗೆ ಇಲ್ಲಿ ಇದನ್ನೊಂದು ಫಿಲ್ ಮಾಡಿ ಇದ್ದಿದ್ರೆ, ಹೀಗೆ ಒಂದು ಫಿಲ್ ಮಾಡಿದ್ದಿದ್ರೆ ಹೀಗೆ ರೆಡ್ ಕಲರ್ ಅಲ್ಲಿ ಚಂದ ಓದ್ತಿದ್ದೀರಿ ನೀವು ಇದೇನಂತ. ಇಲ್ಲಿ ಒಂದು ಫಿಲ್ ಮಾಡಿದ್ರೆ ಅಲ್ವಾ, ಲೈಫ್ ಅಂತ ಓದ್ತಿದ್ದೀರಿ. ಈಗ ನಾನು ಮಾಡಿದ್ರೆ ಯೆಲ್ಲೋ ಕಲರ್ ಆಗಿದೆ, ಲೈಫ್ ಅಂತ. ನೋಡಿ ಡಿಫ್ರೆನ್ಸ್ ಅದು. ಇದು ನೋಡಿ, ಇದು ಏನು ಫಸ್ಟಿಗೆ ನಾನು ಈ ಚಿತ್ರ ತೋರಿಸಿದೆ, ಹಡಗ, ಅಥವಾ ಮೇಲೆ ಹಡಗು ಹೋಗ್ತಾ ಇದೆಯಾ, ಅಥವಾ ಒಂದು ಕಟ್ಟಡದ ಒಂದೊಂದು ಬಾಗಿಲುಗಳ ದ್ವಾರಗಳ ಮೇಲೆ ಎಲ್ಲ ಇದರ ಡಿಫರೆನ್ಸ್ ನೋಡಿ. ಇದು ನೋಡಿ, ಕಾಂಟ್ರಾಸ್ಟ್ ನಿಂದ ಮೂವರು ವ್ಯಕ್ತಿಗಳ ಹೈಟ್ ನೋಡಿ ಡಿಫರೆನ್ಸ್ ಇದೆಯಾ? ಇಲ್ಲ, ನಿಜವಾಗಿ ಅವ್ರ ಮೂವರದ್ದು ಹೈಟ್ ಸೇಮ್, ಆದ್ರೆ ಆ ಫೋಟೋ ತೆಗೆಯುವಂತಹ ಇದರಲ್ಲಿ ಕಾಂಟ್ರಾಸ್ಟ್ ಎಲ್ಲ ವ್ಯತ್ಯಾಸ ಕಾಣ್ತದೆ ಅಲ್ವಾ. ಇದೆಲ್ಲ ಬೇರೆ ಬೇರೆ ವಿಷಯ ನೋಡಿ, ಬೇರೆ ಬೇರೆ ಚಿತ್ರ ತೋರಿಸಿದೆ. ಸ್ಟೇಟಸ್, ನೆಕ್ಸ್ಟ್ ಒಂದು ಏನಂದ್ರೆ ಸ್ಟೇಟಸ್ ಅಂತ ಹೇಳ್ತೇವೆ. ಸ್ಟೇಟಸ್, ವಾಟ್ ಇಸ್ ದಿಸ್ ಸ್ಟೇಟಸ್? Status held by an individual also influences his or her perception about the things or events. Research suggests that people with high status often exert more influence on the perception of an individual as compared to those with low status. High status individuals ಏನಾದ್ರೂ ಮಾತನ್ನು ಹೇಳಿದ್ರೆ ಅದಕ್ಕೆ ತುಂಬಾ ಬೆಲೆ ಇದೆ ಅಲ್ವಾ. ಒಂದು ರಾಷ್ಟ್ರದ ಪ್ರಧಾನಿ, ಅಧ್ಯಕ್ಷರು ಹೇಳಿದ್ರೆ ಅದಕ್ಕೆ ಬೆಲೆ ಇರ್ತದೆ. ಒಂದು ರಾಜ್ಯದ ಮುಖ್ಯಮಂತ್ರಿ ಅಥವಾ ಬೇರೆ ಯಾರಾದ್ರೂ ಆ ರೀತಿ ಒಂದು ಕಾಲೇಜಿನಲ್ಲಿ ಪ್ರಾಂಶುಪಾಲರು ಹೇಳಿದ್ರೆ, ಅಥವಾ HOD ಅಥವಾ ಪ್ರೊಫೆಸರ್ಸ್ ಯಾರಾದ್ರೂ ಮಾತು ಹೇಳಿದ್ರೆ ಅದಕ್ಕೆ ನೀವು ಅಷ್ಟು ಬೆಲೆ ಕೊಡ್ತೀವಿ. ಸ್ಟೇಟಸ್ ಆಫ್ ದ ಇಂಡಿವಿಜುವಲ್, ಮನೆಯಲ್ಲಿ ನಿಮ್ಮ ತಂದೆ ಹೇಳಿದ್ರೆ, ನಿಮ್ಮ ತಾಯಿ ಹೇಳಿದ್ರೆ ಅದಕ್ಕೆ ನೀವು ಬೆಲೆ ಕೊಡ್ಲೇಬೇಕಲ್ವಾ, ಕೊಡ್ತೀವಿ. ಯಾಕೆ? ಸ್ಟೇಟಸ್, ದೇರ್ ಸ್ಟೇಟಸ್, ಅವರಿಗೆ ಒಂದು ಸ್ಟೇಟಸ್ ಇರ್ತದೆ. ಸೊ ಹಾಗಾಗಿ ಅದು ಇನ್ಫ್ಲುಯೆನ್ಸ್ ಆಗ್ತದೆ. ಹೇಳುವವರು ಯಾರು ಎಂಬುದು ಇಂಪಾರ್ಟೆಂಟ್ ಆಗಿರ್ತದೆ. ಹೇಳುವವರು ಯಾರೋ ಒಬ್ಬ ಬಂದು ಹೇಳಿಬಿಟ್ರೆ ಆಗುದಿಲ್ಲ. ಈಗ ಒಂದು ನೋಟಿಸ್ ಕಾಲೇಜಿಗೆ ಕಳಿಸಿದ್ರೆ ಅಟೆಂಡರ್ ತಗೊಂಡು ಬರ್ತಾರೆ, ಅವರಿಗೆ ಅವರದೇ ಆದಂತ ಸ್ಟೇಟಸ್ ಇದೆ ಅಲ್ವಾ. ಆದ್ರೆ ಅವರೇ ಬಂದು ಓದಿದ್ರೆ ಆಗ್ತದ? ಆಗುದಿಲ್ಲ. ಅದನ್ನ ಟೀಚರೇ ಓದ್ತಾರೆ, ಯಾಕೆಂದ್ರೆ ಆ ಟೀಚರಿಗೆ ಇರುವಂತಹ ಸ್ಟೇಟಸ್ ಬೇರೆ ಇರ್ತದೆ. ನೆಕ್ಸ್ಟ್, ಮೂವ್ಮೆಂಟ್ ಅಥವಾ ಮೋಷನ್ ಅಂತ ಹೇಳ್ಬಹುದು. ಮೂವ್ಮೆಂಟ್ ಅಥವಾ ಮೋಷನ್ ನೋಡಿ, ಮೂವ್ಮೆಂಟ್ ಅಂತ ಹೇಳ್ಬೋದು ಅಥವಾ ಮೋಷನ್ ಅಂತ ಹೇಳ್ಬೋದು. ಅಂದ್ರೆ ಮೂವಿಂಗ್ ಆಬ್ಜೆಕ್ಟ್ ಅನ್ನು ಬೇಗ ನೋಡ್ತೇವೆ. ಈಗ ನೀವು ರೋಡಲ್ಲಿ ಹೋಗ್ತಾ ಇರುವಾಗ ಒಂದು ಕಾರ್ ನಿಂತಿದೆ, ಅದು ನಿಮ್ಮ ಗಮನಕ್ಕೆ ಬರುವುದಿಲ್ಲ. ಇನ್ನೊಂದು ಕಾರ್ ಬರ್ತಾ ಇದೆ, ಚಲಿಸ್ತಾ ಇದೆ, ಅದು ನಿಮ್ಮ ಗಮನಕ್ಕೆ ಬರ್ತದೆ. Isn't it? The movement principle says that people pay more attention to a moving object than the stationary one. ನಿಂತದಕ್ಕಿಂತ ಮೂವಿಂಗ್ ಆಬ್ಜೆಕ್ಟ್ ಗೆ ಎಷ್ಟು ಅಟೆನ್ಷನ್ ಕೊಡ್ತಾರೆ. People will be attracted more by a running train than one standing on the platform. ಈಗ ಹೇಳಿದ ಅದೇ ರೀತಿ ಅಲ್ವಾ. ಇಲ್ಲಿ ನೋಡಿ, ಇದು ಮೂವ್ ಆಗುವಾಗೆ ಕಾಣ್ತಾ ಇಲ್ಲ. ಈ ಎಕ್ಸಾಂಪಲ್ ಹೇಳುವ, ಒಂದು ವಿಡಿಯೋ ಇಲ್ಲಿ ಶೋ ಮಾಡುದಾದ್ರೆ, ಇದೀಗ ಮೂವಿಂಗ್ ಅಂತ ನೀವು ಭಾವಿಸಿ, ಇಂತ ಒಂದು ಬಾಲ್, 2 ಬಾಲ್ ಇಡಿ ಮನೆಯಲ್ಲಿ, ಒಂದನ್ನ ಮೂವ್ ಮಾಡಿ ಇನ್ನೊಂದನ್ನ ಅಲ್ಲಿ ಇಟ್ಟುಬಿಡಿ. ಯಾವ್ದನ್ನು ನಿಮ್ಮ ಗಮನಕ್ಕೆ ಬರ್ತದೆ? ಮೂವ್ ಆಗೋದು ಗಮನಕ್ಕೆ ಬರ್ತದೆ ಅಲ್ವಾ. ಈಗ ಒಂದು ಪ್ರಾಣಿ
ಏನೋ ಒಂದು ಬೆಕ್ಕಾಗ್ಲಿ, ಒಂದು ನಾಯಿ ಆಗ್ಲಿ, ಬೇರೆ ಏನಾಗ್ಲಿ ಮನೆ ಅಂಗಳದಲ್ಲಿ ಸುಮ್ಮನೆ ಒಂದು ಮೂಲೆಯಲ್ಲಿ ಮಲಗಿದೆ, ನಿಮ್ಮ ಗಮನಕ್ಕೆ ಬರುವುದಿಲ್ಲ. ಅದೇ ರೀತಿಯಲ್ಲಿ ಇನ್ನೊಂದು ನಾಯಿ, ಅದೇ ನಾಯಿಯಲ್ಲಿ ಎದ್ದು ಹೋಗುವಾಗ ಯು ವಿಲ್ ಗೆಟ್ ಯುವರ್ ಅಟೆನ್ಷನ್ ವಿಲ್ ಬಿ ಕಾಟ್. ನೆಕ್ಸ್ಟ್ ನೋವೆಲ್ಟಿ ಅಂಡ್ ಫೆಮಿಲಿಯಾರಿಟಿ. ಎಷ್ಟು ನೋವೆಲ್ ಆಗಿದೆ, ಎಷ್ಟು ನಿಮಗೆ ಫೆಮಿಲಿಯರ್ ಆಗಿದೆ. ನೋವೆಲ್ ಆರ್ ಎ ಫೆಮಿಲಿಯರ್ ಸಿಚುವೇಶನ್, ಎಕ್ಸ್ಟರ್ನಲ್ ಸಿಚುವೇಶನ್ ಕ್ಯಾನ್ ಸರ್ವ್ ಆಸ್ ಅಟೆನ್ಷನ್ ಗೆಟರ್. ನ್ಯೂ ಆಬ್ಜೆಕ್ಟ್ ಆರ್ ಇವೆಂಟ್ ಇನ್ ಎ ಸಿಮಿಲರ್ ಫೆಮಿಲಿಯರ್ ಸೆಟ್ಟಿಂಗ್ಸ್. ನಿಮಗೆ ಪರಿಚಯ ಇರುವಂತಹ ಒಂದು ಸೆಟ್ಟಿಂಗ್ಸ್, ಆದ್ರೆ ಆಬ್ಜೆಕ್ಟ್ ಇಸ್ ನ್ಯೂ, ಇವೆಂಟ್ ಇಸ್ ನ್ಯೂ, ಅದು ನಿಮ್ಮ ಅಟೆನ್ಷನ್ ತೆಗೀತದೆ. ಅರ್ಥ ಆಯ್ತಲ್ವಾ? ಇದು ಎಕ್ಸಾಂಪಲ್, ಈಗ ನೋಡಿ, ಇದು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿ. ಅಡ್ವರ್ಟೈಸ್ಮೆಂಟ್ ಅಲ್ಲಿ ಏನೋ ಒಂದು ಹೊಸ ಇದನ್ನ ಮಾಡಿದ್ದಾರೆ, ಅಷ್ಟು ಒಂದು ಬ್ಲಾಕ್ ಮತ್ತು ವೈಟ್ ನ ನಡುವೆ ಏನೋ ಡಿಫರೆನ್ಸ್ ಹಾಕಿದಾಗೆ ಆ ರೀತಿ ಒಂದು ಕೋಳ ಇದನ್ನ ಕಟ್ಟಿ ಹಾಕಿದ್ದಾರೆ. ಅದು ಒಂದು ಅಡ್ವರ್ಟೈಸ್ಮೆಂಟ್, ಇದು ಪ್ರಾಬ್ಲಮ್ಯಾಟಿಕ್ ಅಡ್ವರ್ಟೈಸ್ಮೆಂಟ್ ಆಗಿತ್ತು. ಯುನೈಟೆಡ್ ಕಲರ್ಸ್ ಆಫ್ ಮ್ಯಾನಿಟನ್ ಅವತ್ತು UCB ಅವರದು. ಅದು ನೋಡಿ, ನೋವೆಲ್ ಆರ್ ಸಮಥಿಂಗ್ ಯುನೀಕ್, ಪೆಕ್ಯುಲಿಯರ್ ಅಲ್ವಾ? ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಬರುವಾಗ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಅದು ಪೆಕ್ಯುಲಿಯರ್ ಆಗಿರ್ತದೆ, ತುಂಬಾ ಪೆಕ್ಯುಲಿಯರ್, ಯಾರು ಇಂಥದ್ದು ನೋಡ್ಲೇ ಇಲ್ಲ, ಏನೋ ಒಂದು ವಿಚಿತ್ರವಾದದ್ದು. ಹಾಗೇನಾಗ್ತದೆ, ಅಟೆನ್ಷನ್ ಬರ್ತದೆ ಅಲ್ವಾ? ಅಟೆನ್ಷನ್ ಸಿಗ್ತದೆ. ಇದನ್ನು ನೋಡುವಾಗ ಒಮ್ಮೆ ಅಟೆನ್ಷನ್ ಬರ್ತದೆ. ಈ ರೀತಿಯಾಗಿ ಬೇರೆ ಬೇರೆ ವಿಷಯಗಳು ಇದನ್ನ ಏನಾಗ್ತದೆ, ನಮ್ಮ ಅಟೆನ್ಷನ್ ಪರ್ಸೆಪ್ಷನ್ ಮೇಲೆ ಇಫೆಕ್ಟ್ ಆಗುವಂತಹ, ಇನ್ಫ್ಲುಯೆನ್ಸ್ ಆಗುವಂತಹ ಹಲವಾರು ಪಾಯಿಂಟ್ಗಳಿವೆ. ಅದರಲ್ಲಿ ಕೆಲವೊಂದನ್ನ ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಎಂಬ ಡಿವೈಡ್ ಮಾಡಿ ಈ 2 ಕ್ಲಾಸ್ಗಳಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. See you again in the next class. Thank you for listening to the class.